ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ನಡೆದಂಥ ಲವ್ ಜಿಹಾದ್ಗೆ ಹೆದರಿ ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಡೆದುಕೊಂಡಂತಹ ರೀತಿಯ ಬಗ್ಗೆ ಹಿಂದೂಪರ ಸಂಘಟನೆಯ ಮುಖಂಡ ಶಿವಾನಂದ ಸತ್ತಿಗೇರಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಹಿಂದೂಪರ ಸಂಘಟನೆ ವತಿಯಿಂದ ಲವ್ ಜಿಹಾದ್ಗೆ ಹೆದರಿ ಬಾಲಕಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೆಸಿ ಕರ್ತವ್ಯ ಲೋಪ ಎಸಗಿದಂತಹ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೇ 9ರಂದು ಬಾಲಕಿ ಆತ್ಮಹತ್ಯೆಗೆ ಶರಣಾಗಿದ್ರು. ಪೊಲೀಸರು ಆರೋಪಿಗಳನ್ನು ಬಂಧಿಸದೆ ರಕ್ಷಿಸಿದ್ದಾರೆ ಅಂತ ಆರೋಪ ಮಾಡಿದ್ರು. ಗರಗ ಪೊಲೀಸ್ ಠಾಣೆಯ ಸಿಪಿಐ ಶಿವಯೋಗಿ ಲೋಹಾರ್ ಪಿಎಸ್ಐ ಉನ್ನದ್ ಮೇಲೆ ಕ್ರಮಕ್ಕೆ 48 ಗಂಟೆಗಳ ಕಾಲ ಗಡುವನ್ನು ನೀಡಿದ್ದು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳಿಗೆ ಒಂದು ನ್ಯಾಯ ಇದೆ ಎಂಬುದನ್ನು ಪ್ರಶ್ನೆ ಮಾಡಿದ್ರು. ಬಳಿಕ ಮನವಿ ಸ್ವೀಕರಿಸಿದ ಧಾರವಾಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದಂತಹ ಗುಂಜನ ಆರ್ಯರವರು ಕರ್ತವ್ಯ ಲೋಪ ಎಸಗಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವ ಭರವಸೆಯನ್ನು ನೀಡಿದ್ರು. ಧಿಕ್ಕಾರ 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 ಭಾರತ್ ಮಾತಾ ಕೆ ಜೈ ಶ್ರೀರಾಮ್. ಎಲ್ಲಿವರೆಗೆ ಹೋರಾಟ ಮುಸಲ್ಮಾನ್ ಜಿಹಾದಿಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಮುಸ್ಲಿಮರಿಗೆ ಒಂದು ನ್ಯಾಯ, ಹಿಂದೂಗಳಿಗೆ ಒಂದು ನ್ಯಾಯ ಮಾಡ್ತಾ ಇದೆಯೇನೋ ಅನ್ನುವಂಥದ್ದು ನಮಗೆ ಒಂದು ಪ್ರಶ್ನೆ ಆಗ್ತಾ ಇದೆ. ತಮ್ಮಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಈಗ ಏನು ಆ ಹುಡುಗಿಗೆ ಆ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ದಯಮಾಡಿ SP ಸಾಹೇಬರು ನಿಮ್ಮ ಕುಟುಂಬದಲ್ಲಿ ಕೂಡ ಹೆಣ್ಮಕ್ಕಳಿದ್ದಾರೆ, ಈ ರೀತಿ ಅವಶ್ಯಕವಾಗಿ ಒಂದು ಏನು ಸಣ್ಣ ಮಗು ಇರುವಂತ ಹುಡುಗಿಯನ್ನು ಬ್ರೇನ್ ವಾಶ್ ಮಾಡಿ ಇವತ್ತೇನ ಹತ್ಯೆ ಆಗ್ಲಿಕ್ಕೆ ಕಾರಣ ಮಾಡಿದ್ದಾರೆ. ಅವರ ಮೇಲೆ ಆ ಎರಡೂ ಮುಸಲ್ಮಾನರ ಮೇಲೆ ಸೂಕ್ತ ಕ್ರಮ ಆಗಬೇಕು. ಮತ್ತು ಒಂದು ತನಿಖೆ ಈಗ ಸ್ಟಾರ್ಟ್ ಆಗಿದೆ. ಆ ತನಿಖೆಯಲ್ಲಿ ಏನೇನು ಲೋಪಗಳು ಬರುತ್ತೆ ಅದರ ಮೇಲೆ ಖಂಡಿತ ಒಂದು ಕ್ರಮ ಆಗುತ್ತೆ. ಜೊತೆಗೆ ಇದರಲ್ಲಿ ಈ ಅಪರಾಧದಲ್ಲಿ 2 ಆರೋಪಿ ಈಗಾಗಲೇ ಬಂಧನ ಆಗಿದೆ ಮತ್ತು ಈಗ ಇನ್ವೆಸ್ಟಿಗೇಷನ್ ಮುಂದಿನ ತನಿಖೆನು DCI ಅದೇನು ಸ್ಪೆಷಲೈಸ್ ಸೆಲ್ ಇದೆ ಅಟ್ರಾಸಿಟೀಸ್ ಆ್ಯಕ್ಟ್ ಅಲ್ಲಿ ತನಿಖೆ ಮಾಡೋಕ್ಕೆ ಅವರ ಹತ್ತಿರ ಇದೆ. ಸೊ ನಮ್ಮದು ಲೋಕಲ್ ಪೊಲೀಸ್ಗೂ ಅದರಲ್ಲಿ ಯಾವುದು ಇಂಟರ್ಫರೆನ್ಸ್ ಇಲ್ಲ, ನಮ್ಮದು ಏನೂ ಪಾತ್ರ ಇಲ್ಲ. ಅವರು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರತೆಯಿಂದ ಅವರು ಮುಂದಿನ ತನಿಖೆ ನಡೆಸ್ತಾರೆ.